ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತಿನ ವಿಡಿಯೋದಲ್ಲಿ ನಾನು ಯಾವ ರೀತಿಯಲ್ಲಿ ಸಿಂಪಲಾಗಿ ಮಶ್ರೂಮ್ ಪಲಾವ್ನ ಮಾಡ್ಕೊಳ್ತೀನಿ ಅನ್ನೋ ವಿಧಾನನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೇನೆ. ಮೊದಲಿಗೆ ಅಕ್ಕಿನ ಚೆನ್ನಾಗಿ ತೊಳ್ಕೊಂಡು ಅದನ್ನು ನೀರಲ್ಲಿ ನೆನೆಸಿಟ್ಟಿದ್ದೇನೆ. ಅದಾದಮೇಲೆ ಇಲ್ಲಿ ಬಟಾಣಿ ಅಂದರೆ ಫ್ರೋಝನ್ ಪೀಸ್ ಇರುತ್ತಲ್ಲ, ಅದನ್ನು ಒಂದು 100 ಗ್ರಾಮ್ಸ್ ಅಷ್ಟು ತಗೊಂಡು ಅದನ್ನು ನೀರಲ್ಲಿ ನೆನೆಸಿಟ್ಟಿದ್ದೇನೆ. ಯಾಕಂದರೆ ಅದಕ್ಕೆ ಫ್ರೋಝನ್ ಪೀಸ್ ಅಲ್ವಾ, ಅದರಲ್ಲಿ ಐಸ್ ಇರುತ್ತೆ, ಅದಕ್ಕೋಸ್ಕರ ಚೂರು ನೀರು ಹಾಕಿಟ್ಟಿದ್ದೇನೆ. ಅದಾದ ನಂತರ ಈ ಬಟನ್ ಮಶ್ರೂಮ್ ಇದೆಯಲ್ಲ, ಅದನ್ನು ನೀರಿಗೆ ಚೂರು ಉಪ್ಪು ಹಾಕಿ ಚೆನ್ನಾಗಿ ಸ್ವಲ್ಪ ತೊಳಿಬೇಕು. ಅದನ್ನು ಒಂದ್ಸರಿ ತೊಳ್ಕೊಂಡು ಆ ನೀರನ್ನ ಸೋಸ್ಕೊಂಡು ಬೇರೆ ನೀರು ಹಾಕಿ ಒಂದು ಸ್ವಲ್ಪ ಹೊತ್ತು ಉಪ್ಪು ಹಾಕಿ ಇಡಿ. ಈ ಥರ ಉಪ್ಪು ಹಾಕಿ ಇಡೋದ್ರಿಂದ ಅದರಲ್ಲಿರೋ ಡಸ್ಟ್ ಎಲ್ಲ ನಮಗೆ ಕ್ಲೀನ್ ಮಾಡಲಿಕ್ಕೆ ಸ್ವಲ್ಪ ಈಸಿ ಆಗುತ್ತೆ. ಹಾಗಾಗಿ ಅದಾದಮೇಲೆ ನಮಗೆ ಈ ಪಲಾವ್ಗೆ ಏನು ಮಿಶ್ರಣ ಬೇಕಲ್ವ, ಅದನ್ನು ರೆಡಿ ಮಾಡ್ಕೊಳ್ಳೋದಕ್ಕೆ ನಾನಿಲ್ಲಿ ಒಂದು 3-4 ಹಸಿಮೆಣಸಿನ್ಕಾಯಿ ತಗೊಂಡಿದ್ದೇನೆ. ನಿಮ್ಮ ಖಾರಕ್ಕೆ ಅನುಗುಣವಾಗಿ ನಿಮ್ಗೆ ಎಷ್ಟು ಬೇಕು ಅಷ್ಟು ತಗೊಳ್ಳಿ. ಅದಾದಮೇಲೆ ನಾನಿಲ್ಲಿ 2 ಟೊಮೊಟೊ ಹಣ್ಣನ್ನು ತಗೊಂಡಿದ್ದೇನೆ. ಟೊಮೆಟೊ ಹಣ್ಣನ್ನು ಸಣ್ಣದಾಗಿ ಪೀಸ್ ಮಾಡ್ಕೊಳ್ಳಿ. ಇದಾದ ನಂತರ 2 ಈರುಳ್ಳಿ ತಗೊಂಡಿದ್ದೇನೆ, ಅದನ್ನು ಚಿಕ್ಕದಾಗಿ ಸ್ಲೈಸ್ ಮಾಡ್ಕೊಳ್ಳಿ. ಈಗ ನಾನಿಲ್ಲಿ 1 ಆಲೂಗೆಡ್ಡೆನ ತಗೊಂಡಿದ್ದೇನೆ, ಮಧ್ಯಮ ಪ್ರಮಾಣದ್ದು. ನಾನಿಲ್ಲಿ ಇದನ್ನು ಕ್ಯೂಬ್ಸ್ ಥರ ಕಟ್ ಮಾಡ್ತಿದ್ದೇನೆ. ನಿಮಗೆ ಯಾವ ರೀತಿ ಬೇಕೋ ಆ ರೀತಿ ಕಟ್ ಮಾಡ್ಕೊಳ್ಳಿ. ಅಂದರೆ ಸಣ್ಣ ಪೀಸ್ ಬೇಕಾದರೆ ಸಣ್ಣ ಪೀಸ್ ಮಾಡ್ಕೊಳ್ಳಿ, ಇಲ್ಲಾಂದರೆ ಮೀಡಿಯಮ್ ಪೀಸ್ ಆದರೆ ಮೀಡಿಯಮ್ ಪೀಸ್ ಮಾಡ್ಕೊಳ್ಳಿ. ನಾನಿಲ್ಲಿ ಮೀಡಿಯಮ್ ಪೀಸ್ ಮಾಡ್ಕೊಳ್ತಾ ಇದ್ದೀನಿ. ತುಂಬ ಸಣ್ಣ ಪೀಸ್ ಮಾಡಿಕೊಂಡ್ರು ಪಲಾವಲ್ಲಿ ಹಾಕ್ಲಿಕ್ಕೆ ಚೆನ್ನಾಗಿರಲ್ಲ. ಹಾಗಾಗಿ ಇದಾದ ನಂತರ ನಾನಿಲ್ಲಿ ಕೊತ್ತಂಬರಿ ಸೊಪ್ಪನ್ನ ತಗೊಂಡಿದ್ದೇನೆ. ಇದು ನಮಗೆ ಮಿಶ್ರಣಕ್ಕೆ ಬೇಕಾಗುತ್ತೆ. ನಾವೇನು ಮೆಣಸಿನ್ಕಾಯಿ ಹಾಕಿ ಮಿಶ್ರಣ ಮಾಡ್ತೇವಲ್ಲ, ಅದಕ್ಕೆ ಬೇಕಾಗುತ್ತೆ. ಅದ್ರ ಜೊತೆ 1 ಚಿಕ್ಕ ಪೀಸ್ ಶುಂಠಿನ ತಗೊಂಡಿದ್ದೇನೆ. ಇದರ ಸಿಪ್ಪೆ ಎಲ್ಲ ಕ್ಲೀನ್ ಮಾಡಿಕೊಂಡು ಅದನ್ನು ಪೀಸ್ ಮಾಡ್ಕೊಳ್ಳಿ. ಇದನ್ನು ನಾವು ಮಿಕ್ಸಿಗೆ ಹಾಕಲಿಕ್ಕಿದೆ. ಅದಾದ ನಂತರ ಒಂದು 3-4 ಬೆಳ್ಳುಳ್ಳಿ ಮತ್ತು ನಾವೇನು ತಗೊಂಡಿರ್ತೇವಲ್ಲ ಆ ಶುಂಠಿ ಮತ್ತು ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು ಹಾಕಿ ಸ್ವಲ್ಪ ನೀರು ಸೇರಿಸಿ ಅದನ್ನು ಮಿಶ್ರಣ ರೆಡಿ ಮಾಡಿಟ್ಕೊಳ್ಳಿ. ಅದಾದಮೇಲೆ ನಾವು ಮಶ್ರೂಮ್ನ ಉಪ್ಪು ನೀರಲ್ಲಿ ನೆನೆಸಿಟ್ಟಿರ್ತೇವಲ್ಲ, ಅದನ್ನೊಂದು ಸರಿ ಚೆನ್ನಾಗಿ ತೊಳ್ಕೊಂಡು, ಅದಾದಮೇಲೆ ನಾನಿವಾಗ ವೀಡಿಯೋದಲ್ಲಿ ಯಾವ ಥರ ತೋರಿಸ್ತಿದ್ದೇನೆ ಆ ಥರ ಮೇಲ್ಗಡೆದು ಸಿಪ್ಪೆನ ತೆಗೆದು ಕ್ಲೀನ್ ಮಾಡಿ. ಸಿಪ್ಪೆ ತೆಗಿಲಿಲ್ಲ ಅಂದರೆ ಅದು ತಿನ್ನೋವಾಗ ಚೆನ್ನಾಗಿರಲ್ಲ ಟೇಸ್ಟು. ಮತ್ತು ಮೇಲೆ ಅದರಲ್ಲಿ ಸಿಪ್ಪೆಯಲ್ಲಿ ಡಸ್ಟೆಲ್ಲ ಇರುತ್ತೆ, ಅದೆಲ್ಲ ತಿಂದರೆ ಒಳ್ಳೆಯದಲ್ಲ. ಅದಾದಮೇಲೆ ನಾವು ಏನು ಮಶ್ರೂಮ್ನ ಕ್ಲೀನ್ ಮಾಡಿ ಇಟ್ಕೊಂಡಿರ್ತೇವೆ ಅದನ್ನು ಕಟ್ ಮಾಡಿ, ಅದ್ರ ಜೊತೆ ಆಲೂಗೆಡ್ಡೆ, ಅದಕ್ಕೆ ಸ್ವಲ್ಪ ಅರಿಶಿನ, ಒಂದು ಸ್ವಲ್ಪ ಜೀರಿಗೆ ಹುಡಿ, 1 ಸ್ಪೂನಷ್ಟು ಅಚ್ಚ ಖಾರದ ಪುಡಿ ತಗೊಂಡು ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅದರ ಪ್ರಮಾಣ ನೋಡಿಕೊಂಡು ನೀವು ಹಾಕಿ. ಅದಾದಮೇಲೆ 1 ಸ್ಪೂನಷ್ಟು ಮೊಸರು ಹಾಕಿ ಕಲಸಿ ಇಡ್ತಾ ಇದ್ದೇನೆ. ಇದನ್ನು ಅಟ್ಲೀಸ್ಟ್ ಮಿನಿಮಮ್ ಅಂದರೂ 20 ಮಿನಿಟ್ಸ್ ಆದರೂ ಫ್ರಿಜ್ಜಲ್ಲಿಡಿ. ಯಾಕಂದರೆ ಆ ಖಾರ ಎಲ್ಲ ಮಶ್ರೂಮ್ ಮತ್ತು ಆಲೂಗೆಡ್ಡೆಗೆ ಚೆನ್ನಾಗಿ ಸೇರಿಕೊಳ್ಳುತ್ತೆ ಆ ಉದ್ದೇಶದಿಂದ. ಅದಾದಮೇಲೆ ಇಲ್ಲಿ ಕುಕ್ಕರ್ನ ಬಿಸಿಗಿಟ್ಟು, ಕುಕ್ಕರ್ ಬಿಸಿ ಆದಮೇಲೆ ಅದಕ್ಕೆ 1.5 ಸ್ಪೂನ್ ತುಪ್ಪ ಸೇರಿಸ್ತಾ ಇದ್ದೇನೆ. ತುಪ್ಪ ಸೇರಿಸ್ಬೋದು, ಇಲ್ಲಾಂದರೆ ಆಯಿಲ್ ಆದರೂ ಸೇರಿಸ್ಕೊಳ್ಬೋದು. ಅದಾದಮೇಲೆ 1 ಪೀಸ್ ಚಕ್ಕೆ, ಒಂದು 3-4 ಲವಂಗ, 2 ಏಲಕ್ಕಿ, ಅದಾದಮೇಲೆ ಹಸಿಮೆಣಸಿನ್ಕಾಯಿ, ಮತ್ತು ನಾವು ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಂಥ ಈರುಳ್ಳಿನ ಸೇರಿಸಿ ಫ್ರೈ ಮಾಡಿ. ಈರುಳ್ಳಿನ ಜಾಸ್ತಿ ಫ್ರೈ ಮಾಡಲಿಕ್ಕೆ ಹೋಗಬೇಡಿ, ಒಂದು ಸ್ವಲ್ಪ ಪಿಂಕಿಶ್ ಆಗೋ ತನಕ ಮಾತ್ರ ಫ್ರೈ ಮಾಡಿ.
ಈರುಳ್ಳಿ ಫ್ರೈ ಆದ ನಂತರ ಟೊಮೆಟೊನ ಸೇರಿಸ್ಕೊಳ್ಳಿ. ಟೊಮೆಟೊನ ಸೇರಿಸ್ಕೊಂಡು ಅದರ ಹಸಿ ವಾಸನೆ ಹೋಗೋ ತನಕ ಕೈ ಆಡಿಸ್ತಾ ಇರಿ. ಅದಾದಮೇಲೆ ಇಲ್ಲಿ ಒಂದು ಚಿಟಿಕೆಯಷ್ಟು ಅರಿಶಿನ ಪುಡಿನ ತಗೊಳ್ಳಿ. ಅರಿಶಿನ ಜಾಸ್ತಿ ಹಾಕಕ್ಕೆ ಹೋಗಬೇಡಿ, ಆಲ್ರೆಡಿ ನೀವು ಮಶ್ರೂಮ್ ಮಿಶ್ರಣಕ್ಕೆ ಅರಿಶಿನ ಸೇರಿಸಿರ್ತೀರ. ಇವಾಗ ಬಟಾಣಿನ ಸೇರಿಸ್ಕೊಂಡು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಅದಕ್ಕೆ ಮಸಾಲ ಎಲ್ಲ ಹೊಂದ್ಕೊಳ್ಳೋ ರೀತಿಯಲ್ಲಿ ಬಟಾಣಿ 1-2 ನಿಮಿಷ ಫ್ರೈ ಆದಮೇಲೆ ನಾವು ಮಶ್ರೂಮ್ ಮತ್ತು ಆಲೂಗೆಡ್ಡೆ ಮಿಶ್ರಣನ ನಾವು ತೆಗೆದಿಟ್ಟಿರ್ತೇವಲ್ಲ ಅದನ್ನು ಇವಾಗ ಕುಕ್ಕರ್ಗೆ ಸೇರಿಸ್ಕೊಳ್ಳಿ. ಪ್ರತಿಯೊಂದು ಪದಾರ್ಥಕ್ಕೂ ಮಸಾಲ ಚೆನ್ನಾಗಿ ಹೊಂದ್ಕೊಳ್ಳೋ ರೀತಿಯಲ್ಲಿ ನಿಧಾನವಾಗಿ ಕೈ ಆಡಿಸಿ. ಇದಾದಮೇಲೆ ನಾನು ಇದಕ್ಕೆ ತಗೊಳ್ತಾ ಇರೋದು 2 ಲೋಟದಷ್ಟು ಅಕ್ಕಿ. ಅದಕ್ಕೆ ನಾವು 4 ಲೋಟದಷ್ಟು ನೀರು ಸೇರಿಸ್ಕೋಬೇಕಾಗುತ್ತೆ. ಅದಕ್ಕಿಂತ ಮೊದಲು ನಾವೇನು ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನ್ಕಾಯಿ, ಶುಂಠಿ, ಬೆಳ್ಳುಳ್ಳಿ ಇದನ್ನು ಹಾಕಿ ಮಿಶ್ರಣ ಮಾಡಿಟ್ಕೊಂಡಿರ್ತೇವಲ್ಲ ಆ ಮಿಶ್ರಣನ ಇಲ್ಲಿ ಸೇರಿಸ್ಕೊಂಡು ಇದರ ಹಸಿ ವಾಸನೆ ಹೋಗೋ ತನಕ ಒಂಚೂರು 1-2 ನಿಮಿಷದೊಳಗೆ ಚೂರು ಕುದಿ ಬರೋ ತನಕ ಕೈ ಆಡಿಸ್ತಾ ಇರಿ. ಅದಾದಮೇಲೆ ಇದಕ್ಕೆ 4 ಲೋಟದಷ್ಟು ನೀರು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳಿ. ಉಪ್ಪು ಆಲ್ರೆಡಿ ನಾವು ಮಶ್ರೂಮ್ ಮಿಶ್ರಣದಲ್ಲಿ ಸೇರಿಸಿರ್ತೇವೆ, ಇಲ್ಲಿ ನೋಡಿಕೊಂಡು ಹಾಕಿ. ಅದಾದಮೇಲೆ ನಾವೇನು ನೆನೆಸಿರ್ತೇವಲ್ಲ ಅಕ್ಕಿ ಅದನ್ನು ಇಲ್ಲಿ ಹಾಕ್ಕೊಳ್ಳಿ. ಅಕ್ಕಿ ಹಾಕ್ಕೊಂಡು ಅಕ್ಕಿನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ಕುದಿ ಬರ್ತಾ ಇದೆ. ಈ ಟೈಮಲ್ಲಿ 1 ಸ್ಪೂನಷ್ಟು ತುಪ್ಪನ ಸೇರಿಸ್ಕೊಳ್ಳಿ. ಇದನ್ನು ಬೇಡ ಅಂತ ಹೇಳಿದ್ರೆ ಸ್ಕಿಪ್ಪು ಮಾಡ್ಕೊಳ್ಬೋದು, ಆದರೆ ತುಪ್ಪ ಹಾಕ್ಕೊಳ್ಳೋದ್ರಿಂದ ಅದರ ಟೇಸ್ಟ್ ಸ್ವಲ್ಪ ಜಾಸ್ತಿ ಚೆನ್ನಾಗಿ ಬರುತ್ತೆ ಅನ್ನೋ ಕಾರಣಕ್ಕೆ. ಅದಾದಮೇಲೆ ಕುಕ್ಕರ್ ಮುಚ್ಚಳನ ಮುಚ್ಚಿ 3 ವಿಸಿಲ್ ಬರೋ ತನಕ ಬೇಯಿಸಿ. ನಂತರ ನಾನಿಲ್ಲಿ ಸೌತೆಕಾಯಿ ಹಾಕಿ ಸಲಾಡ್ ಮಾಡ್ಕೊಳ್ತಿದ್ದೇನೆ. ಕುಕುಂಬರ್ನ ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ಅದಕ್ಕೆ ಉಪ್ಪು, ಮೊಸರು ಮತ್ತು ಗ್ರೀನ್ ಚಿಲ್ಲೀಸ್ನ ಸೇರಿಸ್ಕೊಂಡು ಸಿಂಪಲಾಗಿ ಸಲಾಡ್ ಮಾಡಿದ್ದೇನೆ, ಪಲಾವ್ಗೆ ಸೈಡ್ಸ್ ಇರಲಿ ಅನ್ನೋ ಕಾರಣಕ್ಕೆ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ದರೆ ಇದನ್ನು ಲೈಕ್ ಮಾಡಿ. ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಒಂದ್ಸರಿ ಟ್ರೈ ಮಾಡಿ ನಿಮ್ಮ ಮನೇಲಿ. ಹೇಗಿತ್ತು ಅಂತ ಕಮೆಂಟ್ ಮಾಡಿ ಹೇಳಿ. ಥ್ಯಾಂಕ್ ಯು ಸೋ ಮಚ್. ಕೀಪ್ ಸಪೋರ್ಟಿಂಗ್, ಕೀಪ್ ವಾಚಿಂಗ್ ಮೈ ವಿಡಿಯೋಸ್. ಎಲ್ಲರಿಗೂ ನಮಸ್ಕಾರ.